ಮುಂಗಾರು ಮಳೆಯ ಆರ್ಭಟಕ್ಕೆ ಅಪಾರ ಪ್ರಮಾಣದ ಬೆಳೆ ನಷ್ಟ, ಮನೆ ಹಾನಿ. ಕಸಬಾ 10 ಹೆಕ್ಟೇರ್, ಹಂಪಾಪುರ 11 ಹೆಕ್ಟೇರ್, ಅಂತರಸಂತೆ 15 ಹೆಕ್ಟೇರ್, ಒಟ್ಟು 36 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ. ನೀರಾವರಿ ಬೆಳೆಗಳಾದ ಬಾಳೆ, ತರಕಾರಿ ಬೆಳೆಗಳು ನಾಶ, 13ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಎಚ್ಡಿಕೋಟೆ ತಾಲೂಕಿನಲ್ಲಿ ನಿನ್ನೆ ಸಂಜೆ ಗುಡುಗು ಸಿಡಿಲು, ಬಿರುಗಾಳಿ ಮತ್ತು ಧಾರಾಕಾರವಾಗಿ ಸುರಿದ ಗಾಳಿ ಮಳೆಗೆ ತಾಲೂಕಿನ ಹಲವಾರು ಕಡೆ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿದ್ದು, ಭಾರೀ ಗಾತ್ರದ ಮರಗಳು ಅಲ್ಲಲ್ಲಿ ನೆಲಕ್ಕುರುಳಿವೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ ವಾಡಿಕೆಯಂತೆ ಏಪ್ರಿಲ್ ತಿಂಗಳ 3ನೇ ವಾರದಲ್ಲಿ ಮುಂಗಾರು ಮಳೆಯಾಗ್ತಾ ಇದ್ದು, ರೈತರು ಬಿತ್ತನೆಗೆ ಪೂರಕವಾದ ವ್ಯವಸಾಯದ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ತಾ ಇದ್ರು. ಆದರೆ ಈ ವರ್ಷ ಮುಂಗಾರು ಮಳೆಗಳು 2 ವಾರ ತಡವಾದ್ರಿಂದ ರೈತರು ಇನ್ನೂ ಯಾವುದೇ ಕೃಷಿ ಚಟುವಟಿಕೆಗಳನ್ನ ನಡೆಸಿಲ್ಲ. ಇದು ರೈತರಲ್ಲಿ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದ್ದು, ಇವತ್ತೇ ಮೊನ್ನೆ 14 ಸೆಂಟಿಮೀಟರ್ ಮಳೆ ಬಿದ್ದಿತ್ತು. ನಿನ್ನೆಯೂ ಸಹ 6.6 ಸೆಂಟಿಮೀಟರ್ ಮಳೆಯಾಗಿದೆ. ಆದರೆ ನಿನ್ನ ಬಿದ್ದ ಮಳೆಗಿಂತ ಗುಡುಗು ಸಿಡ್ಲು ಬೆಳಗಾರಿಯ ಆರ್ಭಟಕ್ಕೆ ಜನಜೀವನ ತಲ್ಲಣಗೊಂಡಿದ್ದು, ಅಪಾರ ಪ್ರಮಾಣದ ಹಾನಿ ಮತ್ತು ನಷ್ಟವಾಗಿದೆ. ಹ್ಯಾಂಡ್ ಪೋಸ್ಟ್, ಜಕ್ಕಹಳ್ಳಿ, ಚೌಡಹಳ್ಳಿ, ತುಂಬುಸಗೆ, ನಿಲುವಾಗಿಲು, ಹೆಬ್ಬಲಗುಪ್ಪೆ, ಮಟಕೇರೆ, ಹೈರಿಗೆ ಮತ್ತು ಮೈಸೂರು ಮುಖ್ಯ ರಸ್ತೆ ಹಾಗೂ ಆ ಭಾಗದ ಹಳ್ಳಿಗಳಲ್ಲಿ ಭಾರೀ ಗಾತ್ರದ ಮರಗಳು ರಸ್ತೆಗಳಿವೆ. ಅಲ್ಲಲ್ಲಿ ಜಮೀನಿನಲ್ಲಿಯೂ ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದಿದ್ದು, ರಸ್ತೆಯಲ್ಲಿ ಬಿದ್ದಿರುವ ಮರಗಳ ವಿದ್ಯುತ್ ಲೈನ್ ಮೇಲೆ ಬಿದ್ದು ಈ ಭಾಗದ ಜನರಿಗೆ ವಿದ್ಯುತ್ ವ್ಯತ್ಯಯವಾಗಿದೆ. ಅದಲ್ಲದೆ ಅಪಾರ ಪ್ರಮಾಣದ ಬೆಳೆಗಳು ನಷ್ಟವಾಗಿದ್ದು, 35 ಎಕರೆ ಬಾಳೆ, 10 ಎಕರೆ ಅಡಿಕೆ ಬೆಳೆಗಳು ನೆಲಕಚ್ಚಿವೆ. ಅಷ್ಟೇ ಅಲ್ಲದೆ ಚೌಡಹಳ್ಳಿ, ಜಕ್ಕಹಳ್ಳಿ ಮತ್ತಿತರ ಕಡೆಗಳಲ್ಲಿ ಸುಮಾರು 13 ವಾಸದ ಮನೆಗಳು ಕುಸಿದು ಬಿದ್ದಿದ್ದು, ಸುಮಾರು 7 ಸೀಟು ಮನೆಗಳು ಹಾನಿಗೊಳಗಾಗಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಇಂದು ಬೆಳಗ್ಗೆ ಹಾನಿಗೊಳಗಾದ ಪ್ರದೇಶಗಳಿಗೆ ತಹಶೀಲ್ದಾರ್ ಶ್ರೀನಿವಾಸ್, ಆರ್ ವಿಶ್ವನಾಥ್, ವಿಎ ಸಹನಾ ಮತ್ತು ಮುಖಂಡರಾದ ಎಚ್ಸಿ ನರಸಿಂಹಮೂರ್ತಿ ಭೇಟಿ ನೀಡಿ ಹಾನಿಗೊಳಗಾದ ರೈತರಿಗೆ ಸಾಂತ್ವನ ಹೇಳಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಎಂಬುದನ್ನು ಪರಿಶೀಲಿಸಿ ನಂತರ ಪರಿಹಾರ ಪುನರ್ವಸತಿಗೆ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟ ತಹಶೀಲ್ದಾರ್ ಮತ್ತು ಅಧಿಕಾರಿಗಳ ತಂಡಕ್ಕೆ ಬೆಳೆ ಹಾನಿಗೊಳಗಾದವರ ಮನೆ ಕಳೆದುಕೊಂಡವರು ಮತ್ತು ನಿರಾಶ್ರಿತರು ಪರಿಹಾರ ಪುನರ್ವಸತಿ ದೊರಕಿಸಿಕೊಡುವಂತೆ ಅವಲೋಕಿಸಿಕೊಂಡರು. ಬ್ಯೂರೋ ರಿಪೋರ್ಟ್, ಹರೀಶ್ ಕೋಟೆ, ಪ್ರಜಾಪ್ರಭ ಟಿವಿ, ಹೆಗ್ಗಡಗನಕೋಟೆ. ಬಂದಿರ್ತದೆ ಎಚ್ಡಿಕೋಟೆ ತಾಲೂಕಿನಲ್ಲಿ. ಹೀಗಾಗಿ ಆ ಒಂದು ಮಳೆ ಗಾಳಿಯ ಒಂದು ಪ್ರಭಾವದಿಂದ ಅನೇಕ ಮನೆಗಳು ಮತ್ತು ಬೆಳೆಗಳು ಹಾನಿಯಾಗಿದ್ದಾವೆ. ಈಗಾಗಲೇ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲರೂ ಸಹ ಈಗ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ಯಾವ ಯಾವ ಮನೆಗಳು ಹಾನಿಯಾಗಿದೆ ಗಾಳಿ ಮತ್ತು ಮಳೆಯಿಂದ ಮತ್ತು ಯಾವ ಯಾವ ಬೆಳೆಗಳು ಹಾನಿಯಾಗಿದೆ ಅದನ್ನು ವರದಿನ ತಗೊಳ್ತಾ ಇದ್ದೀವಿ. ತಾಲೂಕು ಆಡಳಿತ ಈಗ ಎಲ್ಲರಿಗೂ ಸಹ ತಾಕೀತನ್ನು ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ರೈತರಿಗೆ ಯಾವುದೇ ತೊಂದರೆ ಆಗದೇ ಇದ್ದಂಗೆ ಮತ್ತು ಯಾವ ಗ್ರಾಮಸ್ಥರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವರ ಗ್ರಾಮಕ್ಕೆ ತೆರಳಿ ಎಲ್ಲೆಲ್ಲಿ ಏನೇನು ನಾಶ ಆಗಿದೆ, ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಎಲ್ಲಿ ಮನೆಗಳದ್ದು ತೊಂದರೆ ಆಗಿದೆ, ಬಿದ್ದೋಗಿದೆ ಮತ್ತು ಎಲ್ಲಿ ಬೆಳೆಗಳು ನಾಶ ಆಗಿದೆ ಅದನ್ನು ರಿಪೋರ್ಟ್ ತಗೊಳ್ತಾ ಇದ್ದೀವಿ. ಖಂಡಿತವಾಗಲೂ ಸಹ ಸರ್ಕಾರದ ವತಿಯಿಂದ ಅವರಿಗೆ ಏನು ಪರಿಹಾರನ ಕೊಡಿಸಬೇಕು ಅದನ್ನು ಕ್ರಮವಹಿಸಲಿಕ್ಕೆ ತಾಲೂಕು ಆಡಳಿತ ಸಿದ್ಧವಾಗಿರ್ತದೆ. ಹಾಗಾಗಿ ಯಾರೂ ಸಹ ಎದೆಗುಂದೋ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ಸಹ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಮತ್ತು ಈ ವಿಷಯವನ್ನು ನಾನು ಶಾಸಕರ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿ ಅವರಿಗೆ ಸರ್ಕಾರದ ಏನು ಪರಿಹಾರನ ಕೊಡಿಸಬೇಕು ಅದನ್ನು ಖಂಡಿತವಾಗಲೂ ನಾವು ಕೊಡಿಸೋದಕ್ಕೆ ರೆಡಿ ಇರ್ತೀವಿ ಸರ್. ನಿನ್ನೆ ನಡೆದಂಥ ಪ್ರಕೃತಿ ವಿಕೋಪ ಮಳೆ ಮತ್ತು ಗಾಳಿಯಿಂದ ಸಾಕಷ್ಟು ನಮ್ಮ ಎಚ್ಡಿಕೋಟೆ ತಾಲೂಕಿನಲ್ಲಿ ತುಂಬ ಅನಾಹುತಗಳಾಗಿವೆ, ಬೆಳೆ ನಾಶ ಆಗಿದೆ, ಮನೆಗಳು ಹಾನಿಯಾಗಿವೆ. ಹಾಗಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನು ನಾವು ತಿಳ್ಕೊಂಡು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ಸೂಚನೆಯನ್ನು ಕೊಟ್ಟು ಅವರ ಸಂಬಂಧಪಟ್ಟಂಥ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ ಮತ್ತು ಆರ್ ಐ ಅವರು ಮತ್ತು ಖುದ್ದಿ ಅವರ ಗ್ರಾಮ ಸಹಾಯಕರ ಮುಖಾಂತರ ಯಾವ ಊರಿನಲ್ಲಿ ಬೆಳೆ ನಾಶ ಆಗಿದೆ, ಯಾವ ಮನೆ ಹಾಳಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಸ್ಲರ್ ಸಾಹೇಬ್ ತಾವೇ ಖುದ್ದಾಗಿ ತಾವೇ ಬಂದು ಗ್ರಾಮಗಳು ಬಂದು ಭೇಟಿ ಕೊಟ್ಟು ತಾವು ಕೂಡ ಒಂದು ಸರಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕನ್ನೋ ಉದ್ದೇಶಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ತಮ್ಮ ನೌಕರರ ಜೊತೆ ಬಂದಿದ್ದಾರೆ. ನಾವು ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ಹಾಗಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮನೆ ಹಾನಿಗಳಿಗೆ ದಯವಿಟ್ಟು ಪರಿಹಾರ ಕೊಡೋದ್ರ ಬದಲಾಗಿ ಅವ್ರಿಗೆ ಸೌಕರ್ಯಗಳು ಮನೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗಾಗಲೇ ಶಾಸಕರಿಗೆ ಗಮನ ತಂದಿದ್ದೀವಿ. ಶಾಸಕರು ಕೂಡ ಈಗಾಗಲೇ ಮೀಟಿಂಗ್ ಮಾಡ್ತಾವ್ರೆ ನಿನ್ನೆ ಆದಂಥ ಅನಾಹುತಗಳ ಬಗ್ಗೆ. ಸರ್ಕಾರಕ್ಕೆ ಮಾನ್ಯ ಶಾಸಕರು ಮನೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಏನು ನಿನ್ನೆ ಮಳೆಗಾಳಿಯಿಂದ ಹಾನಿಯಾಗಿವೆ ಅವಕ್ಕೆ ಮನೆಯೇ ಕೊಡಬೇಕು, ಪರಿಹಾರ ಕೊಡೋದು ಬೇಡ. ಯಾಕಂದರೆ ಮನೆ ಪೂರ ಕಳ್ಕೊಂಡಿರೋ ವ್ಯವಸ್ಥೆ ಇರೋದ್ರಿಂದ ಕೊಡಬೇಕಂತೇಳಿ ಮಾನ್ಯ ಶಾಸಕರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನು ಮನವಿ ಮಾಡ್ಕೊತಾ ಇನ್ನೂ ಹಲವಾರು ಊರುಗಳಿಗೆ ನಾವು ಚೌಡಹಳ್ಳಿಲಿದ್ದೀವಿ, ಜಕ್ಕಳ್ಳಿಲಾಗಿದೆ, ಈಗಾಗಲೇ ನೋಡ್ಕೊಂಡು ತಹಸೀಲ್ದಾರ್ ಸಾಹೇಬ್ರು ನಾವೆಲ್ಲ ಬಂದಿದ್ದೀವಿ. ಹ್ಯಾಂಡ್ ಪೋಸ್ಟ್ ಸುತ್ತಮುತ್ತ ಊರುಗಳು ಎಲ್ಲೆಲ್ಲಾಗಿದೆ ಅಲ್ಲೆಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಖುದ್ದು ಭೇಟಿ ನೀಡಿ ತಮ್ಮ ನೌಕರರ ಜೊತೆ ಪರಿಹಾರ ಕೊಡಲಿಕ್ಕೆ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸು ಮಾಡ್ತವ್ರೆ. ಹಾಗೆ ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಶಾಸಕರು ಕೂಡ ಒತ್ತಾಯ ಮಾಡಿದ್ದಕ್ಕೆ ಮನೆಗಳು ಅಥವಾ ಬೆಳೆ ಪರಿಹಾರನ ತುರ್ತಾಗಿ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ.